ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು SV ಎಜುಕೇಶನ್ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು 6ನೇ ತರಗತಿ ವಿಜ್ಞಾನ ಅಧ್ಯಾಯ 9 ವಿದ್ಯುತ್ ಶಕ್ತಿ ಮತ್ತು ಮಂಡಲಗಳು ಈ ಅಧ್ಯಾಯದಲ್ಲಿ ಬರುವ ಅಭ್ಯಾಸಗಳಲ್ಲಿನ ಪ್ರಶ್ನೆ ಹಾಗೂ ಉತ್ತರಗಳನ್ನು ನೋಡೋಣ. ಬಿಟ್ಟ ಸ್ಥಳಗಳನ್ನು ತುಂಬಿ. ವಿದ್ಯುತ್ ಮಂಡಲವನ್ನು ಕಡಿತಗೊಳಿಸಲು ಬಳಸುವ ಸಾಧನ ಡ್ಯಾಶ್. ಯಾವ ಸಾಧನವೆಂದರೆ ಸ್ವಿಚ್. ಸ್ವಿಚ್ನ ಮೂಲಕ ವಿದ್ಯುತ್ ಮಂಡಲವನ್ನು ಕಡಿತಗೊಳಿಸಬಹುದು. ವಿದ್ಯುತ್ ಕೋಶದಲ್ಲಿ ಡ್ಯಾಶ್ ಅಗ್ರಗಳಿವೆ. ಎಷ್ಟು ಅಗ್ರಗಳಿವೆ ಎಂದರೆ 2 ಅಗ್ರಗಳಿವೆ. ಈ ಕೆಳಗಿನ ಹೇಳಿಕೆಗಳನ್ನು ಸರಿ ಅಥವಾ ತಪ್ಪು ಎಂದು ಗುರುತು ಮಾಡಿ. ಲೋಹಗಳ ಮೂಲಕ ವಿದ್ಯುತ್ ಪ್ರವಾಹ ಹರಿಯುತ್ತದೆ. ಹೌದು, ಸರಿಯಾಗಿದೆ. ಲೋಹಗಳ ಮೂಲಕ ವಿದ್ಯುತ್ ಪ್ರವಾಹ ಹರಿಯುತ್ತದೆ. ಲೋಹದಿಂದ ಮಾಡಿದ ತಂತಿಗಳ ಬದಲು ಸೆಣಬಿನ ದಾರವನ್ನು ವಿದ್ಯುತ್ ಮಂಡಲ ರಚಿಸಲು ಬಳಸಬಹುದು. ಇಲ್ಲ, ತಪ್ಪಾಗಿದೆ. ಲೋಹದಿಂದ ಮಾಡಿದ ತಂತಿಗಳ ಬದಲು ಸೆಣಬಿನ ದಾರವನ್ನು ಉಪಯೋಗಿಸಿ ವಿದ್ಯುತ್ ಮಂಡಲ ರಚಿಸಲು ಸಾಧ್ಯವಿಲ್ಲ. ಹಾಗಾಗಿ ತಪ್ಪಾಗಿದೆ. ವಿದ್ಯುತ್ ಪ್ರವಾಹವು ಥರ್ಮೋಕೋಲ್ ಹಾಳೆಯ ಮೂಲಕ ಪ್ರವಹಿಸಬಲ್ಲದು. ಇಲ್ಲ, ತಪ್ಪಾಗಿದೆ. ಥರ್ಮೋಕೋಲ್ ಹಾಳೆಯ ಮೂಲಕ ವಿದ್ಯುತ್ ಪ್ರವಹಿಸಲು ಸಾಧ್ಯವಿಲ್ಲ. 3ನೆಯ ಪ್ರಶ್ನೆ. ಈ ಚಿತ್ರ 9.13ರಲ್ಲಿ ತೋರಿಸಿರುವ ಜೋಡಣೆಯಲ್ಲಿ ಬಲ್ಬ್ ಬೆಳಗುವುದಿಲ್ಲ, ಏಕೆಂದು ವಿವರಿಸಿರಿ. ಏಕೆಂದರೆ ಬಲ್ಬ್ನ ಒಂದು ತುದಿ ಪರೀಕ್ಷಕ ಹೋಲ್ಡರ್ಗೆ ಸಂಪರ್ಕ ಹೊಂದಿದೆ ಎಂದು ನೋಡಬಹುದು. ಇದು ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿದೆ. ಆದ್ದರಿಂದ ಪ್ರವಾಹವು ಈ ಮಂಡಲದ ಮೂಲಕ ಹರಿಯುವುದಿಲ್ಲ, ಹಾಗಾಗಿ ಬಲ್ಬ್ ಬೆಳಗುವುದಿಲ್ಲ. 4ನೆಯ ಪ್ರಶ್ನೆ. ಚಿತ್ರ 9.14ರಲ್ಲಿ ತೋರಿಸಿರುವ ಬಲ್ಬ್ ಬೆಳಗುವಂತೆ ಮಾಡಲು 2 ತಂತಿಗಳ ಸ್ವತಂತ್ರ ತುದಿಗಳನ್ನು ಎಲ್ಲಿಗೆ ಸೇರಿಸಬೇಕೆಂಬುದನ್ನು ಸೂಚಿಸುವಂತೆ ಚಿತ್ರವನ್ನು ಪೂರ್ಣಗೊಳಿಸಿ. ಕೊಟ್ಟಿರುವ ಮಂಡಲ ಪೂರ್ಣಗೊಂಡಿಲ್ಲ. ಮಂಡಲವನ್ನು ಪೂರ್ಣಗೊಳಿಸಲು ಮತ್ತು ಬಲ್ಬ್ ಅನ್ನು ಬೆಳಗುವಂತೆ ಮಾಡಲು ಕೋಶದ ಧನಾತ್ಮಕ ತುದಿಯನ್ನು ಸ್ವಿಚ್ ಅಥವಾ ಕ್ಲಿಪ್ನ ಇನ್ನೊಂದು ತುದಿಗೆ ತಂತಿಯ ಸಹಾಯದಿಂದ ಜೋಡಿಸಬೇಕು ಹಾಗೂ ಬಲ್ಬ್ನ ಮೂಲ ತುದಿಯನ್ನು ಇನ್ನೊಂದು ತುದಿಗೆ ತಂತಿಯ ಸಹಾಯದಿಂದ ಜೋಡಿಸಬೇಕು. 5ನೆಯ ಪ್ರಶ್ನೆ. ವಿದ್ಯುತ್ ಸ್ವಿಚ್ ಅನ್ನು ಉಪಯೋಗಿಸುವ ಉದ್ದೇಶವೇನು? ಅಂತರ್ಗತ ಸ್ವಿಚ್ ಅನ್ನು ಒಳಗೊಂಡಿರುವ ಕೆಲವು ವಿದ್ಯುತ್ ಉಪಕರಣಗಳನ್ನು ಹೆಸರಿಸಿ. ಸ್ವಿಚ್ ಎನ್ನುವುದು ವಿದ್ಯುತ್ ಸಾಧನವಾಗಿದ್ದು ಅದನ್ನು ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಲು ಅಥವಾ ಕಡಿತಗೊಳಿಸಲು ಬಳಸಲಾಗುತ್ತದೆ ಹಾಗೂ ಸ್ವಿಚ್ ಆಫ್ ಮಾಡಿದಾಗ ಪ್ರವಾಹವು ಸರ್ಕ್ಯೂಟ್ ಮೂಲಕ ಹರಿಯುವುದಿಲ್ಲ. ಅಂತರ್ಗತ ಸ್ವಿಚ್ ಅನ್ನು ಒಳಗೊಂಡಿರುವ ಕೆಲವು ವಿದ್ಯುತ್ ಉಪಕರಣಗಳು ಅವುಗಳೆಂದರೆ ಎಲೆಕ್ಟ್ರಿಕಲ್ ಲ್ಯಾಂಪ್ಗಳು, ವಾಷಿಂಗ್ ಮೆಷಿನ್, ಜ್ಯೂಸರ್ಗಳು, ಟಿವಿ, ರೇಡಿಯೋಗಳು, ಟೇಬಲ್ ಫ್ಯಾನ್ಗಳು. 6ನೆಯ ಪ್ರಶ್ನೆ. ಚಿತ್ರ 9.14ರಲ್ಲಿ ತೋರಿಸಿರುವಂತೆ ಸೇಫ್ಟಿ ಪಿನ್ನ ಬದಲು ರಬ್ಬರ್ ಬಳಸಿ ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಿದರೆ ಬಲ್ಬ್ ಬೆಳಗುವುದೇ? ರಬ್ಬರ್ಗಳು ವಿದ್ಯುತ್ ಅವಾಹಕಗಳಾಗಿವೆ. ವಿದ್ಯುತ್ ಪ್ರವಾಹವು ಅವುಗಳ ಮೂಲಕ ಹಾದು ಹೋಗಲು ಅದು ಅನುಮತಿಸುವುದಿಲ್ಲ. ಮಂಡಲ ಓಪನ್ ಸರ್ಕ್ಯೂಟ್ ಆಗುತ್ತದೆ. ಆದ್ದರಿಂದ ಸೇಫ್ಟಿ ಪಿನ್ ಅನ್ನು ರಬ್ಬರಿನಿಂದ ಬದಲಾಯಿಸಿದರೆ ಬಲ್ಬ್ ಬೆಳಗುವುದಿಲ್ಲ. 7ನೆಯ ಪ್ರಶ್ನೆ. ಚಿತ್ರ 9.15ರಲ್ಲಿ ತೋರಿಸಿರುವ ವಿದ್ಯುತ್ ಮಂಡಲದಲ್ಲಿ ಬೆಳಗುತ್ತದೆಯೇ? ಬಲ್ಬ್ ಬೆಳಗುವುದಿಲ್ಲ. ಕೋಶದ 2 ತುದಿಗಳು ಒಂದೇ ತುದಿಗೆ ಸಂಪರ್ಕಗೊಂಡಿರುವುದು. ಇದಕ್ಕೆ ಕಾರಣ ಕೋಶದ 2 ತುದಿಗಳನ್ನು ಬಲ್ಬ್ನ 2 ತುದಿಗಳಿಗೆ ಸಂಪರ್ಕಿಸಿದರೆ ಬಲ್ಬ್ ಬೆಳಗುತ್ತದೆ. 8ನೆಯ ಪ್ರಶ್ನೆ. ಒಂದು ವಸ್ತುವಿನ ಮೇಲೆ ವಾಹಕ ಟೆಸ್ಟರ್ ಅನ್ನು ಬಳಸಿದಾಗ ಬಲ್ಬ್ ಬೆಳಗುವುದು ಕಂಡುಬಂದಿತು. ಆ ವಸ್ತು ವಾಹಕವೇ ಅಥವಾ ಅವಾಹಕವೇ? ವಿವರಿಸಿ. ಹೌದು, ಆ ವಸ್ತು ವಾಹಕವಾಗಿದ್ದು ಅದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುತ್ತದೆ. ಹಾಗಾಗಿ ಆ ವಸ್ತುವಿನ ಮೇಲೆ ವಾಹಕ ಟೆಸ್ಟರ್ ಅನ್ನು ಬಳಸಿದಾಗ ಬಲ್ಬ್ ಬೆಳಗುತ್ತದೆ. 9ನೆಯ ಪ್ರಶ್ನೆ. ನಿಮ್ಮ ಮನೆಯಲ್ಲಿರುವ ವಿದ್ಯುತ್ ಸ್ವಿಚ್ ಅನ್ನು ರಿಪೇರಿ ಮಾಡುವಾಗ ಎಲೆಕ್ಟ್ರಿಷಿಯನ್ ರಬ್ಬರ್ ಕೈಗವಸವನ್ನು ಏಕೆ ಬಳಸಬೇಕು? ವಿವರಿಸಿ. ರಬ್ಬರ್ ಒಂದು ವಾಹಕವಾಗಿದೆ. ಅದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ. ಆದ್ದರಿಂದ ವಿದ್ಯುತ್ ಶಾಕ್ ಹೊಡೆಯುವ ಸಂಭವಗಳಿರುವುದಿಲ್ಲ. ಹಾಗಾಗಿ ಮನೆಯಲ್ಲಿರುವ ವಿದ್ಯುತ್ ಸ್ವಿಚ್ ಅನ್ನು ರಿಪೇರಿ ಮಾಡುವಾಗ ಎಲೆಕ್ಟ್ರಿಷಿಯನ್ ರಬ್ಬರ್ ಕೈಗವಸವನ್ನು ಬಳಸಬೇಕು. 10ನೆಯ ಪ್ರಶ್ನೆ. ಎಲೆಕ್ಟ್ರಿಷಿಯನ್ ರಿಪೇರಿ ಕೆಲಸಕ್ಕೆ ಬಳಸುವ ಇಕ್ಕಳ ಮತ್ತು ಸ್ಕ್ರೂ ಡ್ರೈವರ್ನಂತಹ ಸಾಧನಗಳು
ಪ್ಲಾಸ್ಟಿಕ್ ಅಥವಾ ರಬ್ಬರಿನ ಹೊದಿಕೆಯನ್ನು ಹೊಂದಿರುತ್ತವೆ ಏಕೆ? ನೀವು ವಿವರಿಸಬಲ್ಲಿರಾ? ಪ್ಲಾಸ್ಟಿಕ್ ಮತ್ತು ರಬ್ಬರ್ ಅವಾಹಕಗಳಾಗಿದ್ದು ವಿದ್ಯುತ್ತನ್ನು ಇವುಗಳ ಮೂಲಕ ಹಾದುಹೋಗಲು ಬಿಡುವುದಿಲ್ಲ. ಅಪಾಯವನ್ನು ತಪ್ಪಿಸುತ್ತದೆ. ಹಾಗಾಗಿ ಎಲೆಕ್ಟ್ರಿಷಿಯನ್ ರಿಪೇರಿ ಕೆಲಸಕ್ಕೆ ಬಳಸುವ ಇಕ್ಕಳ ಮತ್ತು ಸ್ಕ್ರೂಡ್ರೈವರ್ ಅಂತಹ ಸಾಧನೆಗಳು ಪ್ಲಾಸ್ಟಿಕ್ ಅಥವಾ ರಬ್ಬರಿನ ಹೊದಿಕೆಗಳನ್ನು ಹೊಂದಿರುತ್ತವೆ. ಧನ್ಯವಾದಗಳು.